ಇವತ್ತು ಇವತ್ತೊಂದು ಪತ್ರಿಕಾ ವಿಚಾರವನ್ನು ತಮ್ಮ ಹತ್ರ ಹೇಳೋದಕ್ಕೆ ಪತ್ರಿಕಾಗೋಷ್ಠಿ ಅಂತೇನಿಲ್ಲ, ನನ್ನ ಆತ್ಮೀಯ ಗೆಳೆಯರಾದಂತಹ ತಮ್ಮಲ್ಲಿ ವಿನಂತಿ ಏನಂದರೆ, ಶಿರಾ ನಗರದಲ್ಲಿ ಸುಸಜ್ಜಿತವಾದಂಥ ಕಾಂಗ್ರೆಸ್ ಭವನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಮೊನ್ನೆ ಪ್ರಜಾಪ್ರಗತಿ ಗ್ರೂಪ್ನಲ್ಲಿ ಅಜಯ್ ಅವರು, ನಮ್ಮ ಶಾಸಕರ PS ಅಂತ ನಮ್ಮ ಅಜಯ್ ಅವರು ಒಂದು ಸರ್ಕಾರದ ಕಲ್ಕೋಟೆ ಸರ್ವೆ ನಂಬರ್ 49ರಲ್ಲಿ 7 ಕುಂಟೆ ಜಮೀನನ್ನು ಕಾಂಗ್ರೆಸ್ ಭವನ ನಿರ್ಮಾಣ ಮಾಡೋದಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಅಂತ ಹೇಳ್ಬಿಟ್ಟು ಅವರ ಖುಷಿ ವಿಚಾರನ, ಅವ್ರ ಪಕ್ಷದ ವಿಚಾರವನ್ನು ಅವರು ಹಂಚ್ಕೊಂಡಿದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಸಚಿವ ಸಂಪುಟ ಅನುಮೋದನೆ ನೀಡಿರ್ತಕ್ಕಂಥದ್ದು ಕಾಂಗ್ರೆಸ್ ಭವನ ನಿರ್ಮಾಣ ಮಾಡಲಿಕ್ಕೆ. ಆದರೆ ನಾವು JDS ಪಕ್ಷದ ವತಿಯಿಂದ, ನಮ್ಮ ಪಕ್ಷದ ವತಿಯಿಂದ ಏನಂತ ನಾವು ಇದು ಅಂದರೆ, JDS ಪಕ್ಷ ಕುಮಾರಣ್ಣ ಅವರು, ದೇವೇಗೌಡರು, ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಅವರು ಸುಸಜ್ಜಿತವಾಗಿ ನಾವು ನಮ್ಮ ಪಕ್ಷವನ್ನು ರೈತರ ಪರವಾಗಿ ಹೋರಾಡ್ತಕ್ಕಂಥ ಪಕ್ಷವಾಗಿ ನಾವು ಹೊರಹೊಮ್ಮಿಸಿದ್ದಾರೆ. ಆ ಒಂದು ಪಕ್ಷವನ್ನು ಈವರೆಗೂ ಕೂಡ ದೇವೇಗೌಡರು ಮಹಿಳಾ ಹೋರಾಟದಲ್ಲಿ, ರೈತ ಪರ ಹೋರಾಟದಲ್ಲಿ, ಸಾಮಾಜಿಕ ಹೋರಾಟದಲ್ಲಿ ತೊಡಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳು ಕಟ್ಟಿರ್ತಕ್ಕಂಥ JDS ಪಕ್ಷ. ಈ ಪಕ್ಷಕ್ಕೂ ಕೂಡ ಶಿರಾ ತಾಲೂಕಿನ ಕಲ್ಕೋಟೆ ಸರ್ವೆ ನಂಬರ್ 49ರಲ್ಲಿ ನೀವು ಕಾಂಗ್ರೆಸ್ ಭವನಕ್ಕಷ್ಟೇ ನೀವು ತಕ್ಕೊಂಡಿದ್ದೀರಲ್ವಾ, ನಮ್ಮ JDS ಪಕ್ಷಕ್ಕೂ ಅವಕಾಶ ಮಾಡಿಕೊಡ್ಬೇಕು. ಕಾರಣ ಏನು ಅಂದರೆ, ಈಗಾಗಲೇ JDS ಪಕ್ಷ ಪ್ರಾದೇಶಿಕ ಪಕ್ಷ, ಹಲವಾರು ಬಾರಿ ಅಧಿಕಾರವನ್ನು ಹಿಡಿದಿರ್ತಕ್ಕಂಥ ಪಕ್ಷ. ಕುಮಾರಣ್ಣವ್ರು ಮುಖ್ಯಮಂತ್ರಿಯಾಗಿ ಸಾರಾಯಿ ನಿಷೇಧ, ಲಾಟ್ರಿ ನಿಷೇಧ, ರೈತರ ಸಾಲ ಮನ್ನಾ ಅಂತಹ ಜನಪರ ಯೋಜನೆಗಳನ್ನು ಈ ರಾಜ್ಯಕ್ಕೆ ಕೊಟ್ಟಂತಹ ಯಾರಾದರೂ ಪ್ರತಿಷ್ಠಿತ ಮುಖ್ಯಮಂತ್ರಿ ಈ ದೇಶದಲ್ಲಿದ್ದಾರೆ ಅಂದರೆ ಅದು ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣಾ ಬೇಸಿನ್ನ ನೀರನ್ನು ಲಕ್ಷಾಂತರ ಹೆಕ್ಟರ್ ಜಮೀನುಗಳಿಗೆ ದೇವೇಗೌಡರು ನೀರನ್ನು ತಂದಂತಹ ಮಹನೀಯರು, ಮಾಜಿ ಪ್ರಧಾನಿಗಳು ಅಂತ ಹೇಳಿ ಈ ದೇಶದಲ್ಲಿ ಹೆಸರುವಾಸಿಯಾಗಿದೆ. ಪಂಜಾಬ್ನಲ್ಲಿ ರೈತರು ಕೂಡ ಭತ್ತದ ತಳಿಗೆ ದೇವೇಗೌಡರು ಹೆಸರಿರ್ತಕ್ಕಂಥದ್ದು ಜಗಜ್ಜಾಹೀರಾತಾಗಿದೆ. ಈಗ ಇಂತಹ ದೇವೇಗೌಡರು ಕಟ್ಟಿರ್ತಕ್ಕಂಥ ಈ ಪಕ್ಷಕ್ಕೆ ನೀವು ಏನಾದರೂ ಅವಕಾಶ ಮಾಡಿಕೊಟ್ರೆ ಭವನ ನಿರ್ಮಾಣಕ್ಕೆ ಶಿರಾ ತಾಲೂಕಲ್ಲಿ ಸಾವಿರಾರು ಜನ ರೈತರಿಗೆ ಅನುಕೂಲ ಆಗುತ್ತೆ, ಸಾವಿರಾರು ಜನ ರೈತರಿಗೆ ಅವಕಾಶ ಆಗುತ್ತೆ, ಸಾವಿರಾರು ಜನ ಮಹಿಳೆಯರಿಗೆ ಅವಕಾಶ ಆಗುತ್ತೆ, ಸಾವಿರಾರು ಜನ ಯುವಕರಿಗೆ ಅವಕಾಶ ಆಗುತ್ತೆ. ಇಂಥ ಒಂದು ಮನವಿಯನ್ನು ನಾವು ಈ ದಿನ ಶಿರಾ ತಾಲೂಕಿನ ತಹಶೀಲ್ದಾರಿಗೆ ನಮ್ಮ ಯುವ ಮುಖಂಡರುಗಳು ನಾವು ಹೋಗಿ ಮನವಿಯನ್ನು ಸಲ್ಲಿಸಿದ್ದೇವೆ. ಇದೇ ಸರ್ವೆ ನಂಬರ್ನಲ್ಲಿ JDS ಪಕ್ಷಕ್ಕೂ ಕೂಡ ಅವಕಾಶ ಮಾಡಿಕೊಡಿ. ಅವರು ಭೂಮಿ ಪೂಜೆ ಮಾಡೋದು ಯಾವತ್ತು ಮಾಡ್ತಾರೋ ನಮಗೂ ಕೂಡ ಅವತ್ತಲೇ ಭೂಮಿ ಪೂಜೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾವು ಮನವಿಯನ್ನು ನಮ್ಮ JDS ಪಕ್ಷದ ಮಾಧ್ಯಮ ವಕ್ತಾರನಾಗಿ ನಾನು ಒಂದು ಮನವಿಯನ್ನು ಸಲ್ಲಿಸಿದ್ದೇನೆ. ದಯವಿಟ್ಟು ಈ ಒಂದು ಶಾಸಕರಿಗೂ ಮನವಿ ಹೇಳ್ತೀನಿ, ತಮ್ಮ ಪಕ್ಷ ಅಂತ ತಾವು ನೀವೇನು ಮುತುವರ್ಜಿಯಿಂದ ನೋಡ್ಕೊಂಡಿದ್ದೀರೋ ಇದೇ ರಾಜಕಾರಣವನ್ನೇ JDS ಪಕ್ಷ ಕೂಡ ಅತ್ಯುತ್ತಮವಾಗಿ ಮಾಡಿದೆ. ಇಂಥ JDS ಪಕ್ಷಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂದರೆ ಇದು ಈ ರಾಜ್ಯಕ್ಕಾದಂಥ ಅನ್ಯಾಯ, ಈ ದೇಶಕ್ಕಾದಂಥ ಅನ್ಯಾಯ, ಈ ರೈತರಿಗಾದಂಥ ಅನ್ಯಾಯ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಶಾಸಕರು ನಮಗೂ ಕೂಡ, ನಮ್ಮ ಪಕ್ಷಕ್ಕೂ ಕೂಡ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನನ್ನ ಮನವಿಯನ್ನು ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ತಹಶೀಲ್ದಾರಿಗೆ ಮನವಿಯನ್ನು ಮಾಡಿದ್ದೇವೆ. ಬರೀ ತಮ್ಮ ಪಕ್ಷ ಅಂತ ರಾಜಕೀಯಕ್ಕಷ್ಟೇ ನೀವು ಮೀಸಲಾಗಿಡಬೇಡಿ. ನಿಮಗೆ ಜಮೀನು ಅಂತಕ್ಕಂಥದ್ದು ಈ ದೇಶದ ಆಸ್ತಿ, ಕರ್ನಾಟಕ ರಾಜ್ಯದ ಆಸ್ತಿ, ಕಂದಾಯ ಇಲಾಖೆಯ ಆಸ್ತಿಯಾದಂಥ ಈ ಜಮೀನಿಗೆ ಸಂಬಂಧಪಟ್ಟಂಥ ಭೂ ಮುಂಜೂರಾತಿಯನ್ನು ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಸ್ಯಾಂಕ್ಷನ್ನ ಹೇಗೆ ಕೊಡ್ತೀರಾ? ಒಬ್ಬ ರೈತ 60 ವರ್ಷ ಜಮೀನಿಗೆ ಬಗರುಕುಂ ಸಾಗುವಳಿಯನ್ನು ಮಾಡ್ತಕ್ಕಂಥ ರೈತನಿಗೆ ಕೇವಲ ಲಿಂಗದಳ್ಳಿ ಗ್ರಾಮ ಕೊಟ್ಟ ಸರ್ವೆ ನಂಬರ್ ವ್ಯಾಪ್ತಿನಲ್ಲಿ 2 ಎಕರೆ ಜಮೀನನ್ನು ಮುಂಜೂರಾತಿ ಒಬ್ಬ ಬಡ ರೈತನಿಗೆ ಮುಂಜೂರಾತಿ ಕೊಡಲಿಲ್ಲ. ಕಾರಣ ಏನು ಅಂದರೆ, ಈ ಸರ್ವೆ ನಂಬರ್ ವ್ಯಾಪ್ತಿಗಳಲ್ಲಿ ನಾವು ನಗರ ಪ್ರದೇಶದ ವ್ಯಾಪ್ತಿ ಇರುವುದರಿಂದ 10 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಯಾವುದೇ ರೀತಿ 5 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಮುಂಜೂರಾತಿ ನೀಡಲ್ಲ ಅಂತ ಹೇಳಿರಿ. 100 ವರ್ಷ ರೈತರುಗಳು ಉಳುಮೆ ಮಾಡಿದಂಥ ಜಾಗಕ್ಕೆ ಇವತ್ತು ನೀವು ನಿಮ್ಮ ಪಕ್ಷಕ್ಕೋಸ್ಕರನ 7 ಕುಂಟೆ ಜಮೀನನ್ನು ಇಮ್ಮಿಡಿಯೇಟ್ಲಿ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡ್ಕೊಂಡು ಬರ್ತೀರಾ ಅಂದರೆ ಇದು ಎಷ್ಟು ಅನ್ಯಾಯ ಮತ್ತು ತಾರತಮ್ಯ. ಮಾಡಿಕೊಡ್ರಿ. ಈಗ ನೆರೆ ಪ್ರದೇಶ ಕೊಟ್ಟೆ ಸರ್ವೆ ನಂಬರ್ ವ್ಯಾಪ್ತಿನಲ್ಲಿ 100 ಜನ ರೈತರಿಗೆ ಮುಂಜೂರಾತಿ ಕೊಟ್ಟಿಲ್ವಲ್ಲ, ಅಲ್ಲಿ ಮಾಡಿಕೊಡ್ರಿ, ನಿಮ್ಮ ಭವನ ನಿರ್ಮಾಣ ಮಾಡ್ಕೊಡ್ರಿ. ಇದು ರೈತರು ಎದೆ ಮೇಲೆ ಜಲಕ್ರೀಡೆ ಆಡ್ತಕ್ಕಂಥದ್ದು ಕಣ್ರಿ. ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಸ್ಥಳೀಯ ಶಾಸಕರಾಗಿ ನೀವು ಪಾರದರ್ಶಕತೆಯನ್ನು ತೋರ್ರಿ. ನಿಮ್ಮ ಭವನಗಳನ್ನು ನಿರ್ಮಾಣ ಮಾಡ್ಕೊಳೋದು ಅಷ್ಟೇ ಅಲ್ಲ ನಿಮ್ಮ ಜೀವನ. ಇದು ಹಿಟ್ಲರ್ ವಾದಗಳು ಬೇಡ, ನಮಗೆ ಹಿಟ್ಲರ್ ಹೋರಾಟಗಳು ಬೇಡ. ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕ ಹೋರಾಟ ಬರಲಿ. ಕಂದಾಯ ಇಲಾಖೆಯ ಸಾರ್ವಜನಿಕರ ಆಸ್ತಿಯನ್ನ ಅವಕಾಶ ಮಾಡಿಕೊಡಿ. ಇಲ್ಲ ಅಂದರೆ ದಯವಿಟ್ಟು ಹೇಳ್ತೀನಿ, ನಿಮ್ಮ ಭವನ ನಿರ್ಮಾಣ ಮಾಡೋಕ್ಕೆ ನಮ್ಮ ಪಕ್ಷದ ವತಿಯಿಂದ
ನಾವು ಇವತ್ತು ಹೇಳ್ತಾ ಇದ್ದೀವಿ, ನಮ್ಗೆ ಅವಕಾಶ ಮಾಡಿಕೊಡೋವರೆಗೂ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ, ಕಾನೂನಾತ್ಮಕ ಹೋರಾಟದಲ್ಲಿ ಇರ್ತೀವಿ. ನಾವು ತಾಲೂಕು ಅಧ್ಯಕ್ಷರುಗಳಿಂದ ಹಿಡಿದು ನಮ್ಮ ಮುಖಂಡರುಗಳಿಂದ ಹಿಡಿದು ಪರಾಜಿತ ಅಭ್ಯರ್ಥಿಯಿಂದ ಹಿಡಿದು ನಮ್ಮ ಮುಖಂಡರುಗಳೆಲ್ಲರಿಗೂ ಕೂಡ ನಾವು ಮೀಟಿಂಗ್ನಲ್ಲಿ ಯುವಕರುಗಳು ನಮ್ಮ ಮೂಲಕ ತಿಳಿಸಿ ನಾವು ಹೋರಾಟಕ್ಕೆ ನಿಲ್ಲಬೇಕಾಗ್ತದೆ. ನಮಗೂ ಕೂಡ ಭೂಮಿ ಮಂಜೂರಾತಿಯನ್ನು ಮಾಡ್ಕೊಡಿ, ಭೂಮಿ ಪೂಜೆಗೂ ಅವಕಾಶ ಮಾಡಿಕೊಡ್ಬೇಕು. ನಮಗೂ ಕೂಡ ಭೂ ಮಂಜೂರಾತಿ ನೀಡಿ. ಅದೇ ರೀತಿ ರೈತರಿಗೂ ಕೂಡ ಇದೇ ನಗರಸಭಾ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ಇದಕ್ಕೆ ಭೂ ಮಂಜೂರಾತಿಯನ್ನು ನೀವು ನೀಡ್ಕೊಂಡು ಕಲ್ಕೋಟೆ ಸರ್ವೆ ನಂಬರ್ ಮಾಡಿದ್ದೀರೋ ಅದೇ ಥರನೇ ಆ ರೈತರಿಗೂ ಕೂಡ ಅವಕಾಶ ಮಾಡಿಕೊಟ್ಟು ನಿಮ್ಮ ಭವನ ನಿರ್ಮಾಣ ಮಾಡಿ. ಇಲ್ದಿರೆ ನೀವು ಇದು ಹೇಳ್ತಾ ಇದ್ದೀನಿ, ನೀವು ಮಾಡಿರ್ತಕ್ಕಂಥ ಈ ವಿಚಾರ ಇದೆಯಲ್ಲ, ನಿಮ್ಮ ಸಚಿವ ಸಂಪುಟದ ವಿರುದ್ಧ ನಾನು PAL ಹೋಗ್ತಾ ಇದ್ದೀನಿ. ಸದ್ಯದಲ್ಲೇ PAL ಹೋಗ್ಬೇಕಾಗ್ತದೆ. ಯಾವ ರೀತಿ ಮಂಜೂರಾತಿ ಆಯ್ತು, ಯಾವ ವ್ಯಾಪ್ತಿನಲ್ಲಿ ನೀವು ಮಂಜೂರಾತಿಯನ್ನ ಮಾಡಿದ್ದೀರಿ? ನಗರಸಭಾ ಪ್ರದೇಶದ ವ್ಯಾಪ್ತಿಯ ಪ್ರದೇಶದಲ್ಲಿ ಇರ್ತಕ್ಕಂತಹ ಈ ಜಮೀನಿನ ಮಂಜೂರಾತಿಯನ್ನ ನೀವು ಪಡೆಯೋದಿಕ್ಕೆ ರೆಡಿ. ಇಲ್ಲೇ ಇದ್ದಂತಹ ನೆರೆಯ ಪ್ರದೇಶದ ರೈತರು, ಕಾಡ್ಗೋಲ್ ಸಮುದಾಯದ ರೈತರನ್ನ ಜಾಗ ಬಿಡಿಸಿ ಒದ್ದು ಓಡಿಸಿ ನೀವು ಆ ಸಮುದಾಯವನ್ನ ಬೀದಿಗೆ ತಳ್ಳಿ ನೀವು ಆ ಸರ್ವೆ ನಂಬರ್ ವ್ಯಾಪ್ತಿನಲ್ಲಿ ನೀವು ನಿಮ್ಮ ಒಂದು ನಗರ ವ್ಯಾಪ್ತಿನ ಪ್ರದೇಶದಲ್ಲಿ ನೀವು ಮನೆ ಕಟ್ಕೊಳಕ್ ಹೋದ್ರಿ. ನಗರಸಭಾ ಇದನ್ನ ಹಂಚಿಕೆ ಮಾಡ್ತಾ ಇದ್ದೀರಾ. ಆ ರೈತರ ಜೀವನ ಇವತ್ತು ಹಾಳಾಗೋಗಿದೆ. ನೀವು ಕೊಡ್ತೀವಿ ಅಂದಿರ ಸಂಪೂರ್ಣವಾಗಾದ್ರೂ ಅವ್ರಿಗಾದ್ರೂ ಕೊಡಿ, ನಿಮ್ಮ ಭವನ ಆಮೇಲೆ ನಿರ್ಮಾಣ ಮಾಡ್ರಿ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಇದು ಉಗ್ರ ಹೋರಾಟಕ್ಕೆ ಕಾರಣ ಆಗ್ತದೆ. ಶಾಸಕರೇ ಇದನ್ನ ಮನಗಣ್ಬೇಕು. ತಮ್ಮ ಮನೆ ಸುಸಜ್ಜಿತವಾಗಿದ್ರೆ ಸಾಲದು, ಎಲ್ಲರ ಮನೆನೂ ಕೂಡ ಚೆನ್ನಾಗಿರ್ಬೇಕು. ನೀವು ನಿರ್ಮಾಣ ಮಾಡ್ಕೋಬೇಡ್ರಿ, ನೀವು ಮಾಡಬೇಡ್ರಿ ಅಂತ ನಾವು ಹೇಳಲ್ಲ. ಮಾಡಿ, ನೀವು ನಮಗೂ ಕೊಡ್ರಿ. ನಾವು ರಾಜಕೀಯವಾಗಿ ಅವಕಾಶವನ್ನ ನೀಡೈತಿ JDS ಪಕ್ಷ. ರಾಜಕೀಯವಾಗಿ ಹೋರಾಟ ಮಾಡಿರ್ತಕ್ಕಂಥ ಪಕ್ಷಕ್ಕೆ ಅವಕಾಶ ಮಾಡ್ಕೊಡಿ, ನಮ್ಮ ಭವನ ನಿರ್ಮಾಣ ಮಾಡ್ತೀವಿ. ಆಗ ನೀವು ಮಾಡ್ಕೊಳ್ಳಿ. ಅಲ್ಲಿನವರೆಗೂ ದಯವಿಟ್ಟು ನಮ್ಮ ಮಂಜೂರಾತಿ ನೀಡೋವರೆಗೂ ನಮ್ಮ ಅದೇ ರೀತಿ ನಿಮ್ಗೆ ಯಾವ ಮಂಜೂರಾತಿ ನೀಡಿದಾರೋ ಅದೇ ಮಂಜೂರಾತಿ ಕಾನೂನಾತ್ಮಕ ಕಂದಾಯ ಇಲಾಖೆಯಲ್ಲಿ ನಮಗೂ ನೀಡ್ಬಿಟ್ಟು ನಿಮ್ಮ ಭವನ ನಿರ್ಮಾಣ ಮಾಡಿ ಅಂತೇಳಿ ನಾನು ಮನವಿ ಮಾಡ್ಕೊಂತೀವಿ. ಇದು ಎಚ್ಚರಿಕೆ ಗಂಟೆ ಕೂಡ ಶಾಸಕರಿಗೆ ಹೇಳ್ತಾ ಇದ್ದೀನಿ, ಎಚ್ಚರಿಕೆ ಗಂಟೆ. ಇದು ತಾಳ್ಮೆಯನ್ನ ಯಾರನ್ನು ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ನಮ್ಗೆ ಅಧಿಕಾರ ಇಲ್ಲ ಅಂತ ಹೇಳಿ ಇದು ಮಾಡಬೇಡಿ. ನಾವು ಅಧಿಕಾರಕ್ಕೆ ಬರ್ತೀವಿ. ಇನ್ನೊಂದು ಏನಿಲ್ಲ, ಕೆಲವೇ ವರ್ಷಗಳಲ್ಲಿ ನಿಮ್ಮ 2 ವರ್ಷದಲ್ಲಿ ನಿಮ್ಮ ಎಲ್ಲ ಅಧಿಕಾರಗಳು ಕ್ಲೋಸ್ ಆಗ್ತವೆ. ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತೈತೆ. ಕುಮಾರಣ್ಣನ ನೇತೃತ್ವದಲ್ಲಿ ನಾವು ಕೂಡ ಹೋರಾಟವನ್ನ ಮಾಡ್ತೀವಿ. ಇದೇ ತಾರತಮ್ಯ ಮಾಡ್ಬೇಕಾಗ್ತದೆ. ಆದ್ರೆ ನಾವ್ ಹಿಂಗ್ ಮಾಡಕ್ ಹೋಗಲ್ಲ. ನಿಮ್ಮ ರೀತಿಯ ವ್ಯಾಪ್ತಿಯ ಹೋರಾಟ ನಮ್ದಲ್ಲ ಅಂತ ಹೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ನಮಗೂ ಅವಕಾಶ ಮಾಡಿಕೊಡಿ JDS ಪಕ್ಷಕ್ಕೆ ಅಂತೇಳಿ ನನ್ನ ಮನವಿ.